ನಾನು ಈ ಸಭೆಯಲ್ಲಿ, ಈ ವಿಧಾನಸೌಧದಲ್ಲಿ ಸಾರ್ವಜನಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಒಂದು ಕಡೆಯಲ್ಲಿ ಭ್ರಷ್ಟಾಚಾರ. ನಾನು ಮುಖ್ಯಮಂತ್ರಿಗಳಿದ್ದಾರೆ, ಇವತ್ತು ಈ ಮಾತನ್ನು ಹೇಳ್ತೇನೆ, ಈ ರಾಜ್ಯದ ಯಾವುದೇ ಒಂದು ಅಧಿಕಾರಿಗಳನ್ನು ಕೇಳಿ ನೋಡಿ, ನಾನು 1 ಕೋಟಿ ಕೊಟ್ಟು ಬಂದಿದ್ದೀನಪ್ಪ, ನಾನು 1.5 ಕೋಟಿ ಕೊಟ್ಟು ಬಂದಿದ್ದೀನಿ, ಈ ರೀತಿ ಮಾತಾಡುವಂಥ ಪರಿಸ್ಥಿತಿ, ಸಾರ್ವಜನಿಕವಾಗಿ ಕುಲ್ಲ ಮಾತಾಡುವಂಥ ಪರಿಸ್ಥಿತಿ ಬಂದು ನಿಂತಿದೆ. ಜನಸ್ನೇಹಿ ಆಡಳಿತ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ? ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಂಥದ್ದು, ಯಾವುದೇ ಕಾಮಗಾರಿಗಳಿಗೆ ಬೇಕಾಬಟ್ಟೆಯಾಗಿ ಲಂಚವನ್ನ ಕೇಳುವಂತ ವಾತಾವರಣ, ಕಚೇರಿಗೆ ಹೋದ್ರೆ ಕೆಲಸಗಳಾಗದೆ ಹೊಸ ಕಾನೂನು, ಹೊಸ ನಿಯಮಗಳನ್ನು ಅನುಷ್ಠಾನ ಮಾಡಿದ್ರಿ. ಇತ್ತೀಚೆಗೆ ಒಂದು ಈ ಖಾತಾವನ್ನು ತಂದು ಹಾಕಿದ್ರಿ. ಕಳೆದ 5 ತಿಂಗಳಿಂದ ಯಾವುದಾದ್ರೂ ಒಂದು ಈ ಖಾತಾದಲ್ಲಿ ಸರಿಯಾದ ಈ ಖಾತಾವನ್ನು ಕೊಡಿಸ್ಲಿಕ್ಕೆ ಆಗಿದ್ದ? ಹೀಗೆ 10 ವಿಷಯಗಳ ಬಗ್ಗೆ ಇವತ್ತು ಜನಸ್ನೇಹಿ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಾನೂನಲ್ಲಂತೂ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ, ಅದು ಯಾವುದನ್ನು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ನಾನು ಮಾನ್ಯ ಗೃಹ ಸಚಿವರ ಹತ್ರ 3 ಸಲ ಬೇಡ್ಕೊಂಡೆ, ನನ್ನ ಕ್ಷೇತ್ರದ ಹೃದಯ ಭಾಗದಲ್ಲಿ ಒಂದು ಜೈಲಿದೆ, ಅದಕ್ಕೊಂದು ಜಾಮರ್ ಹಾಕಿದ್ದೀರಿ, ದಯವಿಟ್ಟು ತೆಗೆದುಕೊಡಿ ಅಂತೇಳಿ 6-7 ಪ್ರತಿಭಟನೆ ಮಾಡಿದೆ, ವಿಧಾನಸೌಧದಲ್ಲಿ ಮಾತಾಡಿದೆ. ಗೃಹ ಸಚಿವರು ಉತ್ತರ ಕೊಟ್ಟರು, ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು. ಲಾಸ್ಟಿಗೆ ಉಪಮುಖ್ಯಮಂತ್ರಿಗಳು ಕೇಳ್ತಾರೆ, ಜೈಲು ಒಳಗಡೆ ಇರುವಂತಹ ಮಾಹಿತಿ ನಿನಗೆ ಮತ್ತಪ್ಪ ಅಂತ ಕೇಳ್ತಾರೆ. ಬಿಟ್ರೆ ಇವತ್ತಿನ ತನಕ ಕಳೆದ 2 ವರ್ಷಗಳಿಂದ ಒಂದು ಜಾಮರ್ ತೆಗಿಲಿಕ್ಕಾಗದಂತ ವ್ಯವಸ್ಥೆ ಇವತ್ತು ಈ ಸರ್ಕಾರದಲ್ಲಿ ಕಾಣ್ತಾ ಇದೆ. ಜೈಲಿನ ಒಳಗಡೆ ಕೂತ್ಕೊಂಡು ಅವನು ಮಾತಾಡ್ತಾನೆ. ಆ ಪರಿಸರದ 2.5 ಕಿಲೋಮೀಟರ್ ಯಾರಿಗೂ ಒಂದು ಕರೆ ಬಂದಾಗ, ಆಸ್ಪತ್ರೆ ಇರಬಹುದು, ಕಾಲೇಜ್ ಇರಬಹುದು ಅಥವಾ ಕೋರ್ಟ್, ನ್ಯಾಯಾಲಯದಲ್ಲಿ ಕೂಡ ಯಾವುದೇ ರೀತಿಯ ವ್ಯವಸ್ಥೆಗಳಾಗದಂತ ರೀತಿಯಲ್ಲಿ, ಅದಕ್ಕಾಗಿ ಹೈಕೋರ್ಟ್ಗೆ ಇವತ್ತು ಅರ್ಜಿಗಳನ್ನ, ರಿಟ್ಗಳನ್ನು ಸಲ್ಲಿಸುವಂತಹ ಪರಿಸ್ಥಿತಿ, ಈ ರೀತಿಯ ಪರಿಸ್ಥಿತಿ ತಂದೊಡ್ದಾಗ ಕೂಡ ಇವತ್ತು ಬೇರೆ ರೀತಿಯಲ್ಲಿ ಆಗ್ತಾ ಇರುವಂತಹ ಘಟನೆಗಳನ್ನು ಕಂಡಾಗ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬೇರೆ ಡ್ರಗ್ಸ್ ಮತ್ತು ಇನ್ನಿತರ ಹಾವಳಿಗಳನ್ನ ಆ ಪೊಲೀಸ್ ಕಮಿಷನರ್ ತಡೆಯುವಂತಹ ಪರಿಸ್ಥಿತಿಗಳನ್ನು ಮಾಡಿದ್ರೆ ಅವರನ್ನ ಎತ್ತಂಗಡಿ ಮಾಡುವಂತಹ ಪ್ರಯತ್ನಗಳು ಬೇರೆ ಬಂಡವಾಳಶಾಹಿಗಳು ಅಥವಾ ಈ ಮರಳು ಮಾಫಿಯಾಗಳು ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಓಡ್ತಾ ಇದೆ. ಇದನ್ನೆಲ್ಲ ಕಂಡಾಗ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ? ಇಡೀ ರಾಜ್ಯದಲ್ಲಿ ಆಗುವಂತ ಎಲ್ಲ ಘಟನೆಗಳು ದಿನನಿತ್ಯ ಇಲ್ಲಿ ಇವತ್ತು ಬಹಳಷ್ಟು ಚರ್ಚೆಗಳಾಯಿತು. ಇದನ್ನೆಲ್ಲವನ್ನ ಕಂಡಾಗ ಇವತ್ತು ಸಿದ್ದರಾಮಯ್ಯ ಹೇಳಿದಂತ ಈ ಒಂದು ನನ್ನ ಸರ್ಕಾರ ಅಂತೇಳಿ ರಾಜ್ಯಪಾಲರ ಹತ್ರ ಹೇಳಿಸ್ಲಿಕ್ಕೆ ಬಯಸಿದಂತ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಹಣಕಾಸಿನ ಶಿಸ್ತು, ಪ್ರಾದೇಶಿಕ ನ್ಯಾಯ, ಜನಸ್ನೇಹಿ ಆಡಳಿತ, ಕಾನೂನು ಸುವ್ಯವಸ್ಥೆ ಇದರಲ್ಲಿ ವಿಫಲವಾಗಿದೆ ಅಂತ ಹೇಳುವಂಥದ್ದು. ಇನ್ನು ಕೂಡ ಹಲವು ವಿಷಯಗಳ ಬಗ್ಗೆ ಅದರ ಬಗ್ಗೆ ಉದಾಹರಣೆ ಕೊಡಬಲ್ಲೆ. ಯಾಕೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ, ನೀವು 1/4 ಗಂಟೆ 10 ನಿಮಿಷ ನೆಕ್ಸ್ಟ್ ಅಂತ ಹೇಳ್ತೀರಿ, ಅದಕ್ಕಾಗಿ ಹೇಳಲಿಕ್ಕೆ ಬಯಸಲ್ಲ. ಆದ್ರೆ ನಾರಾಯಣ ಸ್ವಾಮಿ ಅವರು 3/4 ಗಂಟೆ ಮಾತಾಡಿದ್ರು, ನನಗೆ ಅಷ್ಟು ಬೇಡ, 20 ನಿಮಿಷ ಕೊಟ್ಟರೆ ಸಾಕು ದಯವಿಟ್ಟು ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಧ್ಯಕ್ಷರು ಇವತ್ತು ಇವರ ರಾಜ್ಯಪಾಲರ ಭಾಷಣದಲ್ಲಿ 2ನೇ ಪೇಜಲ್ಲಿ ಕೊಟ್ಟದ್ದು 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಸುಮಾರು 1.25 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಸಂಪನ್ಮೂಲಗಳು ರಾಜ್ಯಕ್ಕೆ ಸಿಗದೆ ವಂಚನೆ ಆಗಿದೆ. ನಾನು ಹೇಳ್ತೇನೆ, ಗ್ರಾಮ ಪಂಚಾಯತ್ನಿಂದ ಹಿಡಿದು ಬೃಹತ್ BBMP ತನಕ ಚುನಾವಣೆ ಆಗಿಲ್ಲ. ಅಲ್ಲಿ ಆಡಳಿತದಲ್ಲಿ ಯಾವುದೇ ಬಾಡಿ ಇಲ್ಲ ಅಂತೇಳಿ ಆದ್ರೆ 15ನೇ ಹಣಕಾಸು ಬರಲ್ಲ, 16ನೇ ಹಣಕಾಸು ಬರಲ್ಲ. ಸಾಮಾನ್ಯ ಜ್ಞಾನ ಇದು. ಚುನಾವಣೆ ಮಾಡಬೇಡಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿತ್ತಾ? ಗ್ರಾಮ ಪಂಚಾಯತ್ ಅಂತ ಹಿಡಿದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪುರಸಭೆ, ಮಹಾನಗರ ಪಾಲಿಕೆ, BBMP ಚುನಾವಣೆ ಯಾಕೆ ಮಾಡಿಲ್ಲ? ಕೊಟ್ಟಂತ ರಿಸರ್ವೇಶನ್ ಅನ್ನು ಸರ್ಕಾರ ಸರಿಯಾಗಿ ಕೊಡಬೇಕಾಗಿತ್ತು. ಚುನಾವಣೆ ಆಯೋಗ ಕೋರ್ಟಿಗೆ ಹೋಗಿ ಚುನಾವಣೆ ನಡೆಸಿ, ಇಲ್ಲದ್ರೆ ಸರ್ಕಾರಕ್ಕೆ ಕ್ಷಿಮಾರಿ ಹಾಕುವಂತ ಪರಿಸ್ಥಿತಿ ಬಂದ್ರು. ರಾಜ್ಯ ಸರ್ಕಾರ ಚುನಾವಣೆ ಮಾಡಲಿಕ್ಕೆ ಯಾವುದೇ ರೀತಿಯ ತಯಾರಿ ಮಾಡಿಕೊಳ್ಳಿಲ್ಲ ಅಂತ ಹೇಳಿ ಆದ್ರೆ ಈ 1.25 ಲಕ್ಷ ಕೋಟಿ ಬರೋದು ಹೇಗೆ ಅಧ್ಯಕ್ಷರೇ? ಹಾಗಾದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೆರಳು ತೋರಿಸಬಾರ್ದು, ನಾವೇ ಇದಕ್ಕೆ ಕಾರಣಕರ್ತರು, ನಾವು ಚುನಾವಣೆ ಮಾಡದ ಕಾರಣ ಇವತ್ತು 1.25 ಲಕ್ಷ ಕೋಟಿ ಇವತ್ತು ಕರ್ನಾಟಕಕ್ಕೆ ಬಂದಿಲ್ಲ, ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತೇಳಿ ಅವರು ಬರಬೇಕಿತ್ತು. ಈ ರೀತಿಯ ರಾಜ್ಯಪಾಲರ ಹತ್ರ ಸುಳ್ಳು ಯಾಕೆ ಬರೆಸ್ತೀರಿ ಹೇಳ್ತೀರಾ? ಇದನ್ನ ಬರೆದಿದ್ದೀರಾ ನೀವು ರಾಜ್ಯಪಾಲರ ಭಾಷಣದಲ್ಲಿ? ಹಾಗಾಗಿ ಇವತ್ತು ಈ ರೀತಿಯ ಆರ್ಥಿಕವಾಗಿ ಹೊಡೆತ ಬೀಳಲಿಕ್ಕೆ ಕೂಡ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಬಹಳಷ್ಟು
ದರ ಏರಿಕೆಯನ್ನು ಮಾಡಿದ್ರಿ. ತಮಗೆ ಧನ್ಯವಾದಗಳು ಅಧ್ಯಕ್ಷರೇ. ಮಾತಾಡ್ತೀರಿ? ಒಂದು ಅವ್ರದ್ದು ಫ್ಲೈಟ್ ಇದೆ. ಎಷ್ಟು ಫ್ಲೈಟ್? ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಮೇಲೆ ಗೌರವಧನೆ ಭಾಷಣ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅನೇಕ ಹೌದಾ 10 ಮಿನಿಟ್ಸ್ ಮಾತಾಡ್ತಾರೆ ವೇದ ಜೋಸ್ ಕಾಮತ್. ಯಾರು ಕಾಮತ್ 10 ನಿಮಿಷದಲ್ಲಿ ಮುಗಿಸ್ಬೇಕು. ಕಾಮತ್ ಹಿರಿಯ ಸರ್ ನಮ್ಗೆ. ಸಭಾಧ್ಯಕ್ಷರೇ, ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕೆ ತಮ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ರಾಜ್ಯ ಸರ್ಕಾರವು ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಸುಭಿಕ್ಷವಾಗಿದೆ ಎಂದು ಸುಳ್ಳು ಹೇಳಿಸುವಂತ ಪ್ರಯತ್ನವನ್ನು ಮಾಡಿದೆ. ಇದೊಂದು ಬಹಳ ಪ್ರಜಾಪ್ರಭುತ್ವ ದುರಂತ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಪ್ರಸ್ತುತ ರಾಜ್ಯದ ಪರಿಸ್ಥಿತಿ ಏನಿದೆ, ಒಂದು ಸಮಸ್ಯೆಗಳ ಸರಮಾಲೆಯಾಗಿ ಇವತ್ತಿಡೀ ರಾಜ್ಯದಲ್ಲಿ ಜನರು ಯಾವ ರೀತಿಯ ಕಷ್ಟದಲ್ಲಿ ಪರಿಸ್ಥಿತಿಯ ವಾತಾವರಣದಲ್ಲಿ ಇದ್ದೀರಿ ಅಂತ ಹೇಳುವಂಥದ್ದು ನಾವೆಲ್ಲರೂ ದಿನನಿತ್ಯ ಕಾಣ್ತಾ ಇದ್ದೇವೆ. ಅಧ್ಯಕ್ಷರೇ, ಇವತ್ತು ಭಾಷಣದಲ್ಲಿ ನನ್ನ ಸರ್ಕಾರವು ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಹಣಕಾಸಿನ ಶಿಸ್ತು, ಪ್ರಾದೇಶಿಕ ನ್ಯಾಯ, ಜನಸ್ನೇಹಿ ಆಡಳಿತ, ಕಾನೂನು ಸುವ್ಯವಸ್ಥೆ ಮುಂತಾದವುಗಳಲ್ಲಿ ಅಭೂತಪೂರ್ವದಂತಹ ಸಾಧನೆಗಳನ್ನು ಮಾಡಿದೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ನನಗೊಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೀನಿ, ಇದು ಯಾವುದಾದ್ರೂ ಒಂದು ಸತ್ಯ ಇದೆಯಾ ಇದರಲ್ಲಿ? ಇವತ್ತು ಅಭಿವೃದ್ಧಿಯ ಬಗ್ಗೆ ಹೇಳಿದ್ದಾರೆ ಅವರು, ಪ್ರಥಮವಾದಂಥ ಮಾತು ಅಭಿವೃದ್ಧಿ. ನಾನು ಇವತ್ತು ಹೇಳ್ತೇನೆ, ಕಳೆದ 2.5 ವರ್ಷಗಳಲ್ಲಿ ಬೇರೆ ಇಡೀ ರಾಜ್ಯದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕಾಮಗಾರಿಗಳಿಗೆ ಶಿಲಾನ್ಯಾಸ ಈ ಸರ್ಕಾರ ಕೊಟ್ಟು ಮಾಡಿದೆ ಅಂತ ಹೇಳಿ ಅವ್ರು ತೋರಿಸ್ಕೊಡ್ಬೇಕು. ನಮ್ಮ ಜಿಲ್ಲೆಯಲ್ಲಂತೂ ಈ ಸರ್ಕಾರ ಕೇವಲ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಂತಹ ಸರ್ಕಾರ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಅಭಿವೃದ್ಧಿಗೆ 1 ರೂಪಾಯಿ ಅನುದಾನವನ್ನ ಕೊಡದೆ ಇವತ್ತು ಅಭಿವೃದ್ಧಿಯನ್ನ ಕುಂಠಿತ ಮಾಡಿದಂತಹ ಸರ್ಕಾರ ಯಾವುದು ಅಂತ ಕೇಳಿದ್ರೆ ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ದಾರೆ. ಸಾಮಾಜಿಕ ನ್ಯಾಯ ಬಹಳ ಒಳ್ಳೆ ರೀತಿಯಲ್ಲಿ ನ್ಯಾಯವನ್ನ ಕೊಟ್ಟಿದ್ದೇವೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇಲಾಖೆಯ ಹಣದಲ್ಲಿ ಬಹಳಷ್ಟು ದೊಡ್ಡ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ, ಒಂದಲ್ಲ ಎರಡಲ್ಲ ಭ್ರಷ್ಟಾಚಾರ ಮಾತ್ರವಲ್ಲದೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಾಗಿಟ್ಟಂತಹ 40,000 ಕೋಟಿ ರೂಪಾಯಿ ಅನುದಾನವನ್ನ ಗ್ಯಾರಂಟಿಗಳಿಗೆ ಉಪಯೋಗಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದರು. ಅದು ಮಾತ್ರವಲ್ಲ, ಹಿಂದುಳಿದ ವರ್ಗದ ಇಲಾಖೆಯಿಂದ ಕೂಡ ಯಾವುದೇ ನಿಗಮಗಳಿಗೆ ಹಣವನ್ನು ಕೊಡದೆ, ನಾನು ಯಾವ್ಯಾವ ನಿಗಮಗಳಿಗೆ ಎಷ್ಟೆಷ್ಟು ನಮ್ಮ ಸರ್ಕಾರ ಇದ್ದಾಗ ಗುರಿ ಕೊಟ್ಟಿತ್ತು, ಇವತ್ತೆಷ್ಟು ಗುರಿ ಕೊಟ್ಟಿದ್ದಾರೆ ಅಂತ ಹೇಳೋದು ಕೂಡ ದಾಖಲೆಯನ್ನು ಮತ್ತೆ ಕೊಡ್ತೀನಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ವಿಭಾಗದ ಬಂಧುಗಳಿಗೆ ಯಾವುದೇ ರೀತಿಯ ಸಾಮಾಜಿಕ ನ್ಯಾಯವನ್ನು ಕೊಡ್ಲಿಕ್ಕಾಗದೆ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷಿಸನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕಡೆಯಲ್ಲಿ ಹಣಕಾಸಿನ ಶಿಸ್ತು ಅಂತೇಳಿ ಹೇಳ್ತಾರೆ. 37,000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ಗಳ ಕೆಲಸ ಮಾಡಲಿಕ್ಕೆ ಅವರ ಪೇಮೆಂಟ್ ಅನ್ನು ಕೊಡದೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ಆದ್ರೆ ಅವರು ಪಡುವಂತ ಕಷ್ಟ, ನಾವು ಪಡುವಂತ ಕಷ್ಟವನ್ನ ಕಂಡಾಗ ಎಲ್ಲೋ ಒಂದು ಕಡೆ ಹಣಕಾಸಿನ ಶಿಸ್ತು ಈ ರಾಜ್ಯ ಸಂಪೂರ್ಣವಾಗಿ ಮರೆಮಾಚೆ ಹೋಗಿದೆ ಅಂತ ಹೇಳುವಂಥದ್ದು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಾಂಟ್ರಾಕ್ಟ್ ಅವರು ಹೇಳ್ತಾರೆ, ನಾಡ್ದು ಹಣವನ್ನ ಕೊಡದೇ ಇಲ್ಲ ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ನಾವು ಕೈಗೆತ್ತಿಕೊಳ್ಳಲ್ಲ ಅಂತ ಹೇಳುವಂತ ಮಟ್ಟಿಗೆ ಇವತ್ತು ಹಣಕಾಸಿನ ವ್ಯವಸ್ಥೆಗಳನ್ನ ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಯಾವ ರೀತಿ ತಂದಿಟ್ಟಿದ್ದಾರೆ. ಪ್ರಾದೇಶಿಕ ನ್ಯಾಯ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ. ನಾನು ಇವತ್ತು ಮಾತನ್ನು ಹೇಳ್ತೀನಿ, ತಾವು ಕರಾವಳಿ ಭಾಗದಿಂದ ಬಂದವರು. 2.5 ವರ್ಷಗಳಲ್ಲಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 1 ರೂಪಾಯಿ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆಯ ಬಗ್ಗೆ 2 ಭಾಗದ ಶಾಸಕರು, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಅಥವಾ ನಮ್ಮ ಕರ್ನಾಟಕದ ಭಾಗ ಅಭಿವೃದ್ಧಿ ಆಗಿಲ್ಲ, ಮಹಾರಾಷ್ಟ್ರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳುವಂಥದ್ದನ್ನ ಇವತ್ತು ಹೇಳ್ತಾ ಇರುವಂತದ್ದು. ಇವತ್ತು ಒಂದು ಕಡೆಗಳಲ್ಲಿ ಹಾಲಿನ ದರ, ಒಂದು ಕಡೆಯಿಂದ ಗೃಹ ಬಳಕೆ ವಿದ್ಯುತ್ ದರ, ಕಾರ್ಖಾನೆಗಳ ವಿದ್ಯುತ್ ದರ,
ಸಾರಿಗೆ ದರ, ಮನೆ ತೆರಿಗೆ, ರಿಜಿಸ್ಟ್ರೇಷನ್ ಟ್ಯಾಕ್ಸ್, ಸ್ಟಾಂಪ್ ಡ್ಯೂಟಿ, ತಾಂತ್ರಿಕ ಶಿಕ್ಷಣ ಶುಲ್ಕ, ವಾಹನ ನೋಂದಣಿ, ಅಬಕಾರಿ ಸುಂಕ, ಕೊನೆಯದಾಗಿ ಯಾರಾದರೂ ಬಹಳ ನಿಶ್ಚಿತೆಯಿಂದ ನಾವು ಸಾಯ್ತೀವಿ ಅಂತ ಹೇಳುವವರಿಗೆ 5 ರೂಪಾಯಿ ಇರುವಂತಹ ಮರಣ ಪತ್ರವನ್ನ, ಡೆತ್ ಸರ್ಟಿಫಿಕೇಟ್ ಅನ್ನ 70 ರೂಪಾಯಿ ಮಾಡಿದಂತ ಸರ್ಕಾರ ಇತ್ತು. ನಿಶ್ಚಿತೆಯಿಂದ ಸಾಯ್ಲಿಕ್ಕೂ ಬಿಟ್ಟಿಲ್ಲ ಈ ಸರ್ಕಾರ. ಇಂತಹ ಸರ್ಕಾರದಲ್ಲಿ ಈ ರೀತಿಯ ಬೆಲೆ ಏರಿಕೆ, ಇದನ್ನೆಲ್ಲಾದ್ರೂ ಈ ರಾಜ್ಯಪಾಲರ ಭಾಷಣದಲ್ಲಿ ತಾವು ಬರೆದಿದ್ದೀರಾ? ನೀವು ಮಾಡಿದಂತ ಕಾರ್ಯ ಇದನ್ನ ಬರಿಬೇಕಿತ್ತು. ಬರಿದೆ ಕೇವಲ ಸುಳ್ಳುಗಳನ್ನು ರಾಜ್ಯದ ಈ ಸರ್ಕಾರ, ರಾಜ್ಯಪಾಲರಿಂದ ತಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ಅಧಿಕಾರಕ್ಕೆ ಬಂದ ಕೂಡಲೇ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ, ಅದರಲ್ಲಿ 5 ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಂತ ಅಕ್ಕಿಯನ್ನ ನಮ್ದು ಅಂತೇಳಿ ಬಿಂಬಿಸ್ಲಿಕ್ಕೆ ಹೋದ್ರಿ. ತದನಂತರ 5 ಕೆಜಿ ಅಕ್ಕಿಯ ಬದಲಿಗೆ ಹಣ ಕೊಡ್ತೀವಿ, ಬೇರೆ ಬೇರೆ ರೀತಿಯ ವಾತಾವರಣ ಆಯಿತು. ಇವತ್ತು 16 ಕಡೆಗಳಲ್ಲಿ ರೇಷನ್ ಸ್ಟಾಪ್ಗಳಿಗೆ ಹೋಗಿ ನೋಡಿದಾಗ ನೋ ಸ್ಟಾಕ್, ಅಕ್ಕಿ ಇಲ್ಲ. ವಾರದ 10-15 ದಿವಸಗಳು ನೋ ಸ್ಟಾಕ್, ಅಕ್ಕಿ ಇಲ್ಲ, ನಾಳೆ ಬನ್ನಿ. ಈ ಬೋರ್ಡ್ಗಳ ನನ್ನ ಹತ್ರ ಒಂದು 10-25 ಫೋಟೋ ಇದೆ, ಅದು ತೆಗೆದದ್ದು ನಾನು. ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಿ, ನೋ ಸ್ಟಾಕ್ ಅಂತ ಹೇಳಿ ತೋರಿಸ್ತೀರಿ. ಈ ರೀತಿಯ ವಾತಾವರಣದಲ್ಲಿ ತಾವು ಯಾವ ರೀತಿಯ ಆಡಳಿತವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು BPL ಕಾರ್ಡ್ ಮತ್ತು APL ಕಾರ್ಡ್, ನಾನು ಹೇಳ್ತೇನೆ, ಈ ಸರ್ಕಾರ ಏನೋ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ, BPL ಕಾರ್ಡ್ದಾರರಾದರೆ ಗ್ಯಾರಂಟಿಗಳನ್ನು ಕೊಡಬೇಕು ಅಂತ ಹೇಳಿ ಮೊನ್ನೆ ನನ್ನ ಕ್ಷೇತ್ರದ 3200 ಜನರ BPL ಕಾರ್ಡ್ ಅನ್ನ APL ಮಾಡಿದ್ರು. ಏನೇನೋ ಕಾರಣವನ್ನ ಕೊಟ್ಟು BPL ಇದ್ದದನ್ನ APL ಮಾಡಿ ಅವರಿಗೆ ಗ್ಯಾರಂಟಿಗಳಿಲ್ಲ, ಅವರಿಗೆ ಅಕ್ಕಿಯನ್ನೂ ಇಲ್ಲ, ಬೇರೇನೂ ಇಲ್ಲದೆ ಅವರು ಕಣ್ಣೀರು ಹಾಕುವಂತ ಪರಿಸ್ಥಿತಿ. ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತೇಳಿ ಆದ್ರೆ ಅವರಿಗೆ BPL ಕಾರ್ಡ್ ಇಲ್ಲದೆ ಅವರು ಕಣ್ಣೀರು ಹಾಕ್ತಾ ಇರುವಂತದ್ದನ್ನ, ಸರ್ಕಾರಕ್ಕೆ ಶಾಪ ಆಗ್ತಾ ಇರುವಂತದ್ದನ್ನ ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ. ಇದನ್ನು ಯಾವುದಾದ್ರೂ ನಾವು ಅಕ್ಕಿಯನ್ನ ಕಡಿತ ಮಾಡಿದೀವಿ ಅಂತ ಹೇಳೋದನ್ನ ನೀವು ಹೇಳಿದ್ದೀರಾ? ಇವತ್ತು APL ಈ ಹಿಂದೆ ನಮ್ಮ ಸರ್ಕಾರ ಇರುವಾಗ APL ಕಾರ್ಡ್ದಾರರಿಗೂ 5 ಕೆಜಿಗೆ ಅಕ್ಕಿ ಕೊಡ್ತಾ ಇದ್ರು. ಇವತ್ತು ಎಲ್ಲಿದೆ ಸ್ವಾಮಿ ಅದು? APL ಕಾರ್ಡ್ದಾರರಿಗೂ ಅಕ್ಕಿ ಇಲ್ಲ. BPL ಕಾರ್ಡ್ದಾರರು ಇದ್ದವರಿಗೆ ನೀವು APL ಮಾಡ್ತಾ ಅವರನ್ನ ನೀವು ಪುನರಪಿ ಅಕ್ಕಿ, ಯಾವುದೇ ಸರ್ಕಾರದ ಯೋಜನೆಗಳು ಸಿಗದಂತ ರೀತಿಯ ವಾತಾವರಣವನ್ನ ಈ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ತಾವು ಕರಾವಳಿ ಭಾಗದವರಾದ ಕಾರಣ ಒಂದೆರಡು ಉಲ್ಲೇಖ ಮಾಡ್ತೇನೆ. ಈ ಹಿಂದೆ 3 ಬಜೆಟ್ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಓದಿದಂತ ಬಜೆಟ್ನಲ್ಲಿ ಮಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ಮೀನುಗಾರರು ಸಮುದ್ರದಲ್ಲಿ ಹೋದಾಗ ಆಕ್ಸಿಡೆಂಟ್ ಆಗಿ ನೀರಿನಲ್ಲಿ ಮುಳುಗಿದಾಗ ನಾವು ಸಿ ಆಂಬ್ಯುಲೆನ್ಸ್ ಅನ್ನ ಕೊಡ್ತೇವೆ. ಇವತ್ತು ತನಕ ನಾನು ಆ ದಡದಲ್ಲಿ ನಿಂತು ದುರ್ಬಿನಲ್ಲಿ ನೋಡ್ತಾ ಇದ್ದೇನೆ ಸಿ ಆಂಬ್ಯುಲೆನ್ಸ್ ಎಲ್ಲಿ ಬರ್ತಾ ಇದೆ ಅಂತ. ಇವತ್ತಿನ ತನಕ 3 ವರ್ಷ ಆಯಿತು, ಸಿ ಆಂಬ್ಯುಲೆನ್ಸ್ ಕಣ್ಣಿಗೆ ಕಾಣಿಲ್ಲ. ಆಯ್ತು, ಅದ ನಂತರ ಹೇಳಿದ್ರು, ಬಜೆಟ್ನ ಭಾಷಣದಲ್ಲಿ ಘೋಷಣೆ ಮಾಡಿದ್ರು, ನಾವು ಬೇರೆ ಬೇರೆ ರಾಜ್ಯದ ಈ ಕರಾವಳಿಯ ಸಮುದ್ರ ಭಾಗದಲ್ಲಿ ಡ್ರೆಡ್ಜಿಂಗ್ ಮಾಡಬೇಕು, ನದಿ ಬಗೆಯಲ್ಲಿ ಡ್ರೆಡ್ಜಿಂಗ್ ಮಾಡಬೇಕು ಅಂತ ಹೇಳಿ ಸರ್ಕಾರವೇ ಡ್ರೆಡ್ಜಿಂಗ್ ಮಷೀನ್ ಅನ್ನ ಪರ್ಚೇಸ್ ಮಾಡ್ತೀವಿ. 1 ಕೋಟಿಯ ಡ್ರೆಡ್ಜಿಂಗ್ ಕಾಮಗಾರಿಗಳಿಗೆ ಡ್ರೆಡ್ಜಿಂಗ್ ಮಿಷನ್ ಅನ್ನ ಇಲ್ಲದೆ ತಿಂಗಳುಗಟ್ಟಲೆ ಸಮಯ ವ್ಯರ್ಥ ಆಗ್ತಾ ಇರುವಂತ ಕಾಣ್ತಾ ಇದ್ದೇವೆ. ಇವತ್ತು ಡ್ರೆಡ್ಜಿಂಗ್ ಮಷೀನ್ ಅನ್ನು ನಾವು ಹುಡುಕ್ತಾ ಇದ್ದೇವೆ. ಎಲ್ಲಿ ಕೊಟ್ಟಿದ್ದೀರಿ ಡ್ರೆಡ್ಜಿಂಗ್ ಮಷೀನ್ ದೇವರಿಗೆ ಗೊತ್ತು. ನಮ್ಗಿಂತ ಸಣ್ಣ ರಾಜ್ಯ ಗೋವಾ ಡ್ರೆಡ್ಜಿಂಗ್ ಮಷೀನ್ ಅವು ಸರ್ಕಾರದಲ್ಲಿದೆ. ಆದ್ರೆ ನಮ್ಮ ಹತ್ರ ಕರಾವಳಿ 380 ಕಿಲೋಮೀಟರ್ನಲ್ಲಿ 1 ಡ್ರೆಡ್ಜಿಂಗ್ ಮಷೀನ್ ಸರ್ಕಾರದ ಹತ್ರ ಇಲ್ಲ. ನೀವು ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ಭಾಷಣದಲ್ಲಿ ಯಾಕೆ ಸೇರ್ಕೊಂಡ್ರಿ? ಈ ರೀತಿಯ ಅಭಿವೃದ್ಧಿ ಮಾಡದಂತ ಶೂನ್ಯ ಸರ್ಕಾರಕ್ಕೆ ನಾವು ಯಾವ ರೀತಿ ಉತ್ತರವನ್ನು ಕೊಡಬೇಕು, ಯಾವ ರೀತಿ ರಾಜ್ಯಪಾಲರ ಭಾಷಣವನ್ನ ನಾವು ಹೇಳಬೇಕು ಅಂತ ಹೇಳೋದು ಗೊತ್ತಾಗಲ್ಲ ಅಧ್ಯಕ್ಷರೇ. ಇವತ್ತು ಕರಾವಳಿಯ ಭಾಗದಲ್ಲಿರುವಂತಹ ಸಮುದ್ರ ತೀರದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದರು. ನಾನು ಸ್ವಾಗತಿಸ್ತಿದ್ದೇನೆ ಅವರಿಗೆ. ಮುಖ್ಯಮಂತ್ರಿಗಳ ಹತ್ರ ಒಂದು ಮಾತನ್ನು ಹೇಳ್ತೇನೆ, ಸಮುದ್ರ ತೀರದಲ್ಲಿರುವಂತಹ ಮೆರಿಟೈಮ್ ಬೋರ್ಡ್ ಮುಖಾಂತರ ಎಲ್ಲ ಬಂದರು ಪ್ರದೇಶ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಅದಕ್ಕೆ ಅಧ್ಯಕ್ಷ ತಾವೇ ಗ್ರೌಂಡ್ ರೆಂಟ್ ಅನ್ನ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಆ ಗ್ರೌಂಡ್ ರೆಂಟ್ ಅಲ್ಲಿ ಯಾರು ಆ ಗ್ರೌಂಡ್ ರೆಂಟ್ ಅನ್ನ ತಾವು ಬಂದರ್ ಇಲಾಖೆ ಮೆರಿಟೈಮ್ ಬೋರ್ಡ್ಗೆ ಗ್ರೌಂಡ್ ರೆಂಟ್ ಕಟ್ತಾನೆ, ಅವನು 5 ವರ್ಷ 4 ರಿಂದ 5 ವರ್ಷ ಕಟ್ಟುವಂತ ಗ್ರೌಂಡ್ ರೆಂಟ್ ಏನಿದೆ ಅದರಲ್ಲಿ ಅವನು ಖಾಸಗಿ ಜಾಗವನ್ನ ಖರೀದಿ ಮಾಡಬಹುದು. ಅಷ್ಟು ಗ್ರೌಂಡ್ ರೆಂಟ್ ಇದ್ರೆ ಎಲ್ಲೋ ಒಂದು ಕಡೆ ಪ್ರವಾಸೋದ್ಯಮ ಇಂಪ್ರೂವ್ ಆಗಿದೆ. ಹೇಗೆ ಪ್ರವಾಸೋದ್ಯಮವನ್ನು ತರಬೇಕು ಅಂತೇಳಿ ಮೊನ್ನೆ ಇಷ್ಟೊಂದು ಮೀಟಿಂಗ್ ಅನ್ನ ಮಾಡಿದ್ರಿ. ಈ ಗ್ರೌಂಡ್ ರೆಂಟ್ ಅನ್ನ ಕಡಿಮೆ ಮಾಡುವಂತ ದೃಷ್ಟಿಯಲ್ಲಿ ಯಾವುದಾದ್ರೂ ಒಂದು ಕಳೆದ 3 ವರ್ಷಗಳಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ತಮ್ಮ ಸರ್ಕಾರ ಮಾಡಿತಾ? ಒಂದು ಕಡೆಯಿಂದ ಮೀನುಗಾರಿಕಾ ಜಟ್ಟಿ, ಒಂದು ಕಡೆ ಫ್ಲೋಟಿಂಗ್ ಜಟ್ಟಿ,
ಒಂದು ಕಡೆ ಕ್ರೂಸ್ ಅನ್ನ ತರ್ತೀವಿ ಅಂತ ಹೇಳುವಂಥದ್ದನ್ನ ತಾವು ಉಲ್ಲೇಖ ಮಾಡಿದ್ರಿ. ಕ್ರೂಸ್ ಅಂತೂ ಕಣ್ಣಿ ಕಾಣ್ತಾ ಇಲ್ಲ. ಫ್ಲೋಟಿಂಗ್ ಜೆಟ್ಟಿಯ ಕಾಮಗಾರಿಗಳು ಏನಾಗಿದೆ ಭಗವಂತನೇ ಬಲ್ಲ, ಆಗಿಲ್ಲ. ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಕಣ್ಣಿಗೆ ಕಂಡದ್ದನ್ನ ಹೇಳ್ತಾ ಇದ್ದೇನೆ, ಬೇರೆ ಬೇರೆ ರಾಜ್ಯದ ಯಾವುದೇ ನಾನು ಕಾಣದನ್ನ ಹೇಳ್ತಾ ಇಲ್ಲ. ಇದೆಲ್ಲವೂ ನನ್ನ ಕ್ಷೇತ್ರದ ಬಗ್ಗೆ ಸಂದರ್ಭದಲ್ಲಿ ನಾನು ಈ ಹಿಂದೆ ನಿಮ್ಮ ಸರ್ಕಾರದ ವತಿಯಿಂದ ಬಜೆಟ್ ಪುಸ್ತಕ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಮೀನುಗಾರಿಕೆ ಕೂಡ ನಾನು ಒಂದು ಹೇಳ್ತೇನೆ, ನಿಯಮಗಳನ್ನು ಬದಲು ಮಾಡಬೇಕು. ಏನು ನಿಯಮ ಅಂತ ಹೇಳಿದ್ರೆ, ಇವತ್ತು ಕ್ರೂಸ್ ಇರಬಹುದು, ಜನರನ್ನ ಕೊಂಡೋಗುವಂತ ಏನು ಕ್ರೂಸ್ ಮುಖಾಂತರ ಜನರನ್ನ ಅವರಿಗೆ ವಿಶೇಷವಾಗಿ ಟೂರಿಸಂಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಯಾವುದೇ ಕಾನೂನಿಲ್ಲ. ಮೀನುಗಾರಿಕೆ ಬೋಟಲ್ಲೇ ಅವರು ಜನರನ್ನ ಸಾಗಿಸಬೇಕು. ಎಲ್ಲಾದ್ರೂ ಒಂದು ಕಡೆ ಅವಘಡ ಸಂಭವಿಸಿದ್ರೆ ಇನ್ಶೂರೆನ್ಸ್ ಕಂಪನಿ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಕೊಡಲ್ಲ. ಅದರ ಬಗ್ಗೆ ಚರ್ಚೆ ಮಾಡುವ ಅಂತ ಹೇಳಿದ್ರೆ ಯಾರಿಗೂ ಪುರ್ಸೊತ್ತಿಲ್ಲ. ಹಾಗಾಗಿ ಈ ರೀತಿಯ ಅವ್ಯವಸ್ಥೆಗಳಿಂದ ಕೂಡಿದಂತ ಈ ಸರ್ಕಾರದ ಯಾವುದೇ ರೀತಿಯ ಕೊಡುಗೆ ಇಲ್ಲದೆ ಇವತ್ತು ನಮ್ಮ ಪರಿಸ್ಥಿತಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಣ ಇಲ್ಲ, ನಮ್ಗೆ ಯಾವುದೇ ₹1 ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ಇಡೀ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆನ ನಾವು ಕಾಣ್ತಾ ಇದ್ದೇವೆ. ಆ ರೈತರ ಆತ್ಮಹತ್ಯೆಗೆ ಏನನ್ನು ಮಾಡಿದ್ರಿ? ಒಂದು ಜವಾಬ್ದಾರಿ ಹೊಂದಿದಂತ ಸರ್ಕಾರ ಏನನ್ನು ಕೊಟ್ಟಿದೆ? ಹಾಲಿನ ಪ್ರೋತ್ಸಾಹ ಧನವನ್ನ ಕೊಡ್ತೀವಿ ಅಂತೇಳಿ ಸರಿಸುಮಾರು 600 ಕೋಟಿ ಹೆಚ್ಚು ಬಾಕಿ ಇದೆ ಅಂತೇಳಿ ಪತ್ರಿಕೆಯಲ್ಲಿ ಓದ್ತಾ ಇದ್ದೇವೆ. ಹಾಗಿರುವಾಗ ಈ ರೀತಿಯ ಅಪ್ಪಟ ಸುಳ್ಳು ಹೇಳುವಂತ ಸರ್ಕಾರದ ಈ ರಾಜ್ಯಪಾಲರ ಭಾಷಣ ಮುಖಾಂತರ ಹೇಳಿದ್ದನ್ನು ನಾವೆಲ್ಲ ಒಪ್ಕೊಳ್ಬೇಕಾ? ರೈತರ ಮಕ್ಕಳಿಗೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮತ್ತು ಯಡಿಯೂರಪ್ಪನವರಿಗೆ 4,000 ಕೊಟ್ಟು 10,000 ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದ್ವಿ. ಅದನ್ನು ಕೂಡ ತಾವು ನಿಲ್ಲಿಸುವಂತ ಕೆಲಸ ಕಾರ್ಯಗಳು ಮಾಡಿದ್ವಿ. ಅಧ್ಯಕ್ಷರೇ, ತಾವು ಆ ಪೀಠದಲ್ಲಿರುವಾಗ ಕೆಲವಾರು ಬಾರಿ ಹೇಳಿದ್ರಿ, ಮರಳಿನ ಬಗ್ಗೆ ವಿಶೇಷವಾದಂತ ನೀತಿ ಮಾಡಬೇಕು. ಕರಾವಳಿಗೆ ಮರಳಿನ ನೀತಿಯಾಗಿ ಬಗ್ಗೆ ಏನಾದ್ರೂ ಒಂದು ಸಭೆ ಕಳೆದ 2.5 ವರ್ಷಗಳಲ್ಲಿ ನಾನು ಶಾಸಕನಾದಾಗ ನನಗೆ ಕೊಟ್ಟಂತದ್ದು ನನಗೆ ಗೊತ್ತಿಲ್ಲ, ನನಗೆ ಕರೆದದ್ದು ಗೊತ್ತಿಲ್ಲ. ಕೆಂಪು ಕಲ್ಲಿನ ಸಮಸ್ಯೆ ಆಯಿತು, 10 ಪ್ರಯತ್ನವಾಗಿ ಕೆಂಪು ಕಲ್ಲು ಪ್ರಾರಂಭವಾಗಿದೆ. ಆದ್ರೆ ಈ ಹಿಂದೆ ಕೆಂಪು ಕಲ್ಲು ತೆಗೆದಂತ ಯಾರೆಲ್ಲ ಕೆಂಪು ಕಲ್ಲು ತೆಗೆದಿದ್ದಾರೆ ಅವರಿಗೆ ರಾಯಲ್ಟಿ ಪೆನಾಲ್ಟಿ ಏನಿದೆ ಅದನ್ನು ತುಂಬಿಸುವವರು ಯಾರು ಅಂತೇಳಿ ಮುಂದಿನ ದಿನಗಳಿಗೆ ಉತ್ತರ ಕೊಡಿಸಬೇಕಾದಂತ ಪರಿಸ್ಥಿತಿ ಎದುರು ಬರ್ತಾ ಇದೆ. ಹಾಗಾಗಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕಳೆದ ಅವಧಿಯಲ್ಲಿ ನಮ್ಮ ಸರ್ಕಾರ ಇರುವಾಗ ಸರಿಸುಮಾರು 150 ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟಿದ್ರು. 5 ಲಕ್ಷ, 10 ಲಕ್ಷ, 25 ಲಕ್ಷ, 50 ಲಕ್ಷ ತನಕ ಕಳೆದ ಅವಧಿಯಲ್ಲಿ ಕೊಟ್ಟಂತ ಅನುದಾನ 50% ಈಗಾಗಲೇ ಅನುದಾನ ಬಂದು ಕಾಮಗಾರಿಗಳಾಗಿದೆ. ಇನ್ನು 50% ಕೊಡಿ ಅಂತ ಕೇಳಿದ್ರೆ, ನಿಮ್ಮ ಸರ್ಕಾರ ಇದ್ದಾಗ ನೀವು ಹಾಕಿಸ್ಕೊಂಡಿದ್ರಿ, ಈಗ ಹಣ ಇಲ್ಲ. ನಾನು ಕೇಳ್ತೇನೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅನುಮೋದನೆ ಕೊಟ್ಟು ಮಾಡಿದಂತ ಕಾಮಗಾರಿಗಳದು ದೇವಸ್ಥಾನಕ್ಕೆ ಕೊಂಡೊಂದಂತ ಅನುದಾನ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅನುಮೋದನೆ ಸಿಕ್ಕಿದ ನಂತರ ಇಲ್ಲಿ ಸಭೆಯಲ್ಲಿ ಹೇಳ್ತಾರೆ ಅಥವಾ ಇಲ್ಲಿ ವಿಧಾನಸೌಧದಲ್ಲಿ ಹೇಳ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆ ಕೊಟ್ಟಿಲ್ಲ. ಅನುಮೋದನೆ ಇದ್ದದ್ದು ನನ್ನ ಹತ್ರ ಇದೆ ದಾಖಲೆ. ಆ ದೇವಸ್ಥಾನಗಳು, ಈ ದೇವಸ್ಥಾನದ ಆಡಳಿತ ಮಂಡಳಿಯವರು 5 ಲಕ್ಷ ಸಿಕ್ಕಿದವರು 5 ಲಕ್ಷದ ಕಾಮಗಾರಿಗಳು ಮಾಡಿ 2.5 ಲಕ್ಷ ದೊರಕಿದೆ, ಇನ್ನು 2.5 ಲಕ್ಷ ಬರ್ತದೆ ಅಂತೇಳಿ ಶಾಸಕರ ಮನೆಗೆ ದಿನನಿತ್ಯ ಬರುವಂತಹ ವಾತಾವರಣ. ಹಾಗಾಗಿ ದೇವರಿಗೂ ಅನ್ಯಾಯ ಮಾಡಿದಂತ ವ್ಯವಸ್ಥೆಗಳಲ್ಲಿ ಇವತ್ತು ಈ ಸರ್ಕಾರ ಕೆಲಸ ಕಾರ್ಯಗಳು ಮಾಡಿದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಇವತ್ತು ಅಂಗನವಾಡಿ ಕಾರ್ಯಕರ್ತರದು, ಆಶಾ ಕಾರ್ಯಕರ್ತರ ಅಥವಾ ಆರೋಗ್ಯ ಇಲಾಖೆ ಕಾರ್ಯಕರ್ತರು, ಹೀಗೆ ಅದರಲ್ಲಿ ಔಟ್ಸೋರ್ಸಿಂಗ್ ವಿಭಾಗದಲ್ಲಿ ಇದ್ದಂತ ಯಾವುದೇ ವ್ಯಕ್ತಿಗಳಿಗೆ 3-4 ತಿಂಗಳಿಂದ ಸಂಬಳ ಬರ್ತಾ ಇಲ್ಲ. ನಾನು ಒಂದು ಮಾತನ್ನು ಇವತ್ತು ಹೇಳಬೇಕು. ಈ ಹಿಂದೆ ಮಂಗಳೂರಿನಲ್ಲಿ ಬಹಳ ರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧಾ ಕ್ರೀಡಾಕೂಟ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು, ತಾವು ಇದ್ರಿ. ಆ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಬಂದು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿದ್ರು. ನಾನು ಕೇಳಿದೆ, ಯಾಕೆ ಸನ್ಮಾನ ಮಾಡ್ತೀರಿ? ಮುಖ್ಯಮಂತ್ರಿಗಳು 5,000 ರೂಪಾಯಿ ಹೆಚ್ಚುವರಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ಅಂತ ಕೇಳಿ. ನಾನು ಹೇಳಿದೆ, ಕೈಗೆ ಸಿಕ್ಕಿದ ನಂತರ ಸನ್ಮಾನ ಮಾಡಿ, ಕೈಗೆ ಸಿಕ್ಕಿದ ನಂತರ ಸನ್ಮಾನ ಮಾಡಿ, ಅದರ ಮುಂಚೆನೆ ಘೋಷಣೆ ಮಾಡಿದಾಗ ಸನ್ಮಾನ ಮಾಡಬೇಡಿ. ನಾವು ಅಂಗಿ ಹಾಕಿದ ನಂತರ ಗುಂಡಿ ಎಲ್ಲ ಬಟನ್ ಎಲ್ಲ ಹೊಲಿದು ಅಂಗಿ ಹಾಕೊಳ್ಬೇಕು. ಅಂಗಿ ನೋಡಿದ ಕೂಡಲೇ ಅಂಗಿ ಹೊಲಿದುಕೊಳ್ಳೋ ಮೈಯಲ್ಲಿ ಹಾಕೊಳಕ್ ಹೋಗಬೇಡಿ, ಸನ್ಮಾನ ಮಾಡ್ಲಿಕ್ಕೆ ಹೋಗಬೇಡಿ, ಸಿಗ್ತದೋ ಇಲ್ವೋ ಅಂತ ನೋಡಿ ಕೇಳಿ. ಅದೇ ಆಶಾ ಕಾರ್ಯಕರ್ತರು ಇವತ್ತು ಬೆಂಗಳೂರಿನಲ್ಲಿ ಬಂದು ಪ್ರತಿಭಟನೆ ಮಾಡುವಂತ ವಾತಾವರಣ ಇದೆ. ಅವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿದಂತ ಸಿದ್ದರಾಮಯ್ಯ ಹೇಳಿದ್ರು, ನಿಮ್ಗೆ ಅನ್ಯಾಯದಾಗಿ ನೋಡ್ತೀನಿ ಅಂತೇಳಿ ಮಾತನ್ನ ಹೇಳಿದ್ರು. ಮುಖ್ಯಮಂತ್ರಿಗಳು ಹೇಳಿದ್ರು ಅವತ್ತು ಆ ಸಭೆಯಲ್ಲಿ. ಆದ್ರೆ ಇವತ್ತಿನ ತನಕ ಅವರಿಗೆ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡದೆ ಇವತ್ತು ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ನಿನ್ನೆಲ್ಲ ಮೊನ್ನೆ ಅತಿಥಿ ಶಿಕ್ಷಕರು
ಅಥವಾ ಬೇರೆ ಬೇರೆ ರೀತಿಯ ಶಿಕ್ಷಕರ ಉಪನ್ಯಾಸಕರ ಪ್ರತಿಭಟನೆಗಳಾಗಿದೆ. ಅದಕ್ಕೆ ಕೂಡ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದೆ. ಅದರ ಅವಕಾಶಗಳು ನೀವು ನಾಳೆ ಕೊಡ್ತೀರಿ, ನಾಡ್ದು ಕೊಡ್ತೀರಿ ಅಂತ ಕೊಡ್ತೀರಿ ಅಂತ ಭಾವಿಸ್ತೇನೆ. ಹಾಗಾಗಿ ಈ ರೀತಿಯ ಎಲ್ಲ ಬಂಧುಗಳು ಇವತ್ತು ದಿನನಿತ್ಯ ಪ್ರತಿಭಟನೆಯನ್ನು ಮಾಡುವಂತ ಕೆಲಸ ಕಾರ್ಯಗಳಾಗ್ತಾ ಇದೆ. ಹಿಂದೂ ಕಾರ್ಯಕರ್ತರ ಪರಿಸ್ಥಿತಿ ಅಂತೂ ಬಹಳ ಸುನಿಲ್ ಕುಮಾರ್ ಅವರು ಬಹಳ ವಿಶೇಷವಾಗಿ ವಿಶ್ಲೇಷಣೆ ಮಾಡಿದರು. ನನ್ನ ಮೇಲೆ 6 ರಿಂದ 7 ಕೇಸ್ ಹಾಕಿದ್ದಾರೆ. ರಾಜ್ಯಪಾಲರನ್ನ ಬಾಂಗ್ಲಾದೇಶದ ಮಾದರಿಯಲ್ಲಿ ಓಡಿಸ್ತೇವೆ ಅಂತ ಹೇಳುವವರ ಮೇಲೆ ಕೇಸ್ ಇಲ್ಲ. ವಿಧಾನ ಪರಿಷತ್ ಸದಸ್ಯರೊಬ್ಬರು ಹೇಳ್ತಾರೆ ಭಾಷಣದಲ್ಲಿ, ರಾಜ್ಯಪಾಲರನ್ನ ಬಾಂಗ್ಲಾದೇಶದ ಮಾದರದಲ್ಲಿ ಅವರನ್ನು ಓಡಿಸ್ತೇವೆ ಅಂತ ಹೇಳುವಂತ ಹೇಳಿದಂತ ವ್ಯಕ್ತಿ ಮೇಲೆ ಕೇಸ್ ಇಲ್ಲ. ನಾನೆಲ್ಲೋ ದೇವಸ್ಥಾನದಲ್ಲಿ ಹೋದಾಗ ಏನೋ ಒಂದು ಘಟನೆ ಆಯಿತು ಅಂತೇಳಿ ನನ್ನಲ್ಲಿ ಇದ್ದೆ ಅಂತ ಹೇಳೋ ಕಾರಣ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಆದರೆ ಈ ರೀತಿಯ ಪಿಕ್ ಅಂಡ್ ಚೂಸ್ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರು ಏನು ಮಾಡಿದ್ರು ಕೇಸ್ ಇಲ್ಲ. ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರು ಏನು ಮಾಡಿದ್ರು, ರಾತ್ರಿ 2 ಗಂಟೆಗೆ ಹೋಗಿ ಅವರನ್ನ ಮನೆಯಿಂದ ಕರ್ಕೊಂಡು ಬರುವಂತಹ ವಾತಾವರಣಗಳನ್ನು ತಾವು ಮಾಡ್ತಾ ಇದ್ದಾರೆ. ಹಾಗಿರುವಾಗ ಹಿಂದೂಗಳಿಗೆ ಏನು ಸರ್ಕಾರ ಇಲ್ವಾ? ಇದು ಈ ರೀತಿಯ ಪ್ರಶ್ನೆ ದಿನನಿತ್ಯ ಹಿಂದೂಗಳ ಮನಸ್ಸಿನಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಈ ಸರ್ಕಾರ ಒಂದು ರೀತಿಯಲ್ಲಿ ಪಿಕ್ ಅಂಡ್ ಚೂಸ್ ಮಾಡುವಂತ ರೀತಿಯ ವಾತಾವರಣಗಳು ಇವತ್ತು ಕಾಣ್ತಾ ಇದೆ. ಇವತ್ತು ನಾನು ಇದೇ ಅಧಿವೇಶನದಲ್ಲಿ, ಕಳೆದ ಅಧಿವೇಶನದಲ್ಲಿ ಮಾತಾಡಿದ್ದೆ. ಆಯುಷ್ ಇಲಾಖೆಯಲ್ಲಿ ಔಷಧಿ ಖರೀದಿಯ ಭ್ರಷ್ಟಾಚಾರವನ್ನು ತೋರಿಸಿದ್ದೆ. ತದನಂತರ ಅವಧಿ ಮೀರಿದ ಮದ್ದನ್ನ ಕೊಡ್ತಾ ಇದ್ದಾರೆ ಅಂತೇಳಿ ತೋರಿಸಿದೆ. ವಿಡಿಯೋವನ್ನ ಕೂಡ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉನ್ನತ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೆ. ತನಿಖೆಯನ್ನ ಆದೇಶಿಸಲಾಗಿದೆ. ಏನಾಯ್ತು ತನಿಖೆ? ಯಾವ ವ್ಯಕ್ತಿ ಆ ಕೆಲಸ ಕಾರ್ಯಗಳು ಮಾಡಿದ್ದಾನೆ ಅವನು ಅದೇ ಆಯುಷ್ ಇಲಾಖೆಯಲ್ಲಿ ಅಲ್ಲೇ ಇದ್ದಾನೆ. ಅವನು ನನ್ನ ಹತ್ರ ಕೇಳ್ತಾನೆ, ಕಂಪ್ಲೇಂಟ್ ಕೊಟ್ರಿ ಏನ್ ಮಾಡಿದ್ರಿ ನನ್ನ ಮೇಲೆ ಅಂತ ಕೇಳ್ತಾನೆ. ಅವಧಿ ಮೀರಿದ ಮದ್ದು ಕೊಡ್ಲಿಕ್ಕೆ ಈ ಸರ್ಕಾರ ಸಹಮತಿ ಕೊಡುತ್ತಾ? ಜನರ ಆರೋಗ್ಯದ ಬಗ್ಗೆ ಚೆಲ್ಲಾಟ ಮಾಡಲಿಕ್ಕೆ ಈ ಸರ್ಕಾರ ಅವಕಾಶ ಕೊಡುತ್ತಾ? ಅಂತ ಅಧಿಕಾರಿಗಳ ಬಗ್ಗೆ ವಿಡಿಯೋ ದಾಖಲೆಗಳನ್ನು ಕೊಟ್ಟಾಗ ಕೂಡ ಆ ಅಧಿಕಾರಿ ಅಲ್ಲೇ ಮುಂದುವರಿತಾನೆ ಅಂತೇಳಿ ಆದ್ರೆ ಸರ್ಕಾರದ ಧೋರಣೆ ಏನು? ಇದೇ ಅಧಿವೇಶನದಲ್ಲಿ, ಕಳೆದ ಅಧಿವೇಶನದಲ್ಲಿ ಮಾತಾಡಿದೆ, ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದೆ, ಆದ್ರೂ ಯಾವುದೇ ಕ್ರಮ ವಹಿಸಿಕೊಳ್ಳಿಲ್ಲ. ಇವತ್ತು ಮಂಗಳೂರು ಭಾಗದಲ್ಲಿ ಕಸದ ಸಮಸ್ಯೆ, ಮಂಗಳೂರಿನಲ್ಲಿ ಕಳೆದ ಒಂದು 10-15 ವರ್ಷ ಮಂಗಳೂರಿನಲ್ಲಿ ನಮ್ಮ ನಗರ ಕಸದ ಬಗ್ಗೆ 15ನೇ ಸ್ಥಾನ ಪಡ್ಕೊಂಡಿತ್ತು ಇಡೀ ದೇಶದಲ್ಲಿ. ಇವತ್ತು 77ನೇ ಸ್ಥಾನ ಇದೆ. ಇವತ್ತು ಡ್ರೈನೇಜ್ ಸಮಸ್ಯೆಗಳು ತಾವು ಮೊನ್ನೆ, ನಾನೊಂದು 5 ಮಿನಿಟ್, ಡ್ರೈನೇಜ್ ಸಮಸ್ಯೆಗಳು ತಾವು ಹೇಳಿದ್ರಿ. ಮೊನ್ನೆ ಬಂದಾಗ ಅಲ್ಲೇ ಜನರು ಮಾತಾಡಿದ್ದನ್ನ ತಮ್ಮ ಹತ್ರನೇ ದೂರು ಕೊಟ್ಟರು. ನಾನು ಕೇಳ್ತೇನೆ, ಇವತ್ತು ಮಂತ್ರಿಗಳು ಇಲ್ಲೇ ಕೂತಿದ್ದಾರೆ, ಡ್ರೈನೇಜ್ ಕಾಮಗಾರಿಗಳಿಗೆ ನಗರಾಭಿವೃದ್ಧಿ ಸಚಿವರಿಂದ ಇವತ್ತು ಡ್ರೈನೇಜ್ ಕಾಮಗಾರಿಗಳಿಗೆ 1 ರೂಪಾಯಿ ಕೊಟ್ಟದ್ದ ಕಾಮಗಾರಿಗಳನ್ನು ತೋರಿಸ್ಕೊಡ್ಬೇಕು. ಹಾಗಾಗಿ ಈ ಸರ್ಕಾರ ಈ ಖಾತವನ್ನು ಸರಿ ಮಾಡಿಕೊಡಿ ಅಂತ ಅವಳ ಬೇಡ್ಕೊಂಡೆ. ಕಳೆದ 5 ತಿಂಗಳಿಂದ ಈ ಖಾತಾ ಆಗದೆ ಜನರು ಸಮಸ್ಯೆಯನ್ನು ಅನುಭವಿಸ್ತಾರೆ. ಇವರು ಉತ್ತರ ಕೊಡುವಾಗ ಹೇಳ್ತಾರೆ ಈ ಖಾತದ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು ನಾನು ಒಂದು ಮಾತನ್ನ ಕೊನೆಯದಾಗಿ ಹೇಳಬೇಕು. ಇವತ್ತು ಉದ್ಧಾರಕ ದಲಿತರಿಗೋಸ್ಕರ ಬಹಳ ದೊಡ್ಡ ರೀತಿಯ ತ್ಯಾಗ ಮಾಡಿದಂತ ಕುದ್ಮುಲ್ ರಂಗರಾವ್ ಅವರ ಇವತ್ತು ಪುಣ್ಯ ದಿನ. ಕಳೆದ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಅವರ ಸಮಾಧಿಗೆ 3.25 ಕೋಟಿ ರೂಪಾಯಿಯನ್ನ ಇಟ್ಟಿದ್ದೆವು. ಆ 3.25 ಕೋಟಿ ರೂಪಾಯಿಗೆ ಶಿಲಾನ್ಯಾಸವನ್ನ ಕೂಡ, ಗುದ್ಲಿ ಪೂಜೆಯನ್ನು ಕೂಡ ಮಾಡಿದೆವು. ಆದ್ರೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಈ ಸರ್ಕಾರ ಬಂದಾಗ ನಿಲ್ಲಿಸಿತು. ಆ ಕಾಮಗಾರಿ ನಿಂತೋಯ್ತು. ಆ ಕಾಮಗಾರಿ ಇವತ್ತಿಗೂ ಆಗ್ಲಿಲ್ಲ ಅಂತ ಹೇಳೋದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅಧ್ಯಕ್ಷರೇ, ಕಳೆದ 2.5 ವರ್ಷಗಳಿಂದ ಮಂಗಳೂರಿನ ಮೂಡದ ವತಿಯಿಂದ ಯಾವುದಾದ್ರೂ ಒಂದು ಕೆರೆ ಪಾರ್ಕ್ ಅನ್ನು ಅಭಿವೃದ್ಧಿ ಮಾಡಿದಿರಾ? ಕೊನೆಯದಾಗಿ ಮಂಗಳೂರಿನಲ್ಲಿ ಕೋಗಿಲೆ ಅಲ್ಲಿ ನೆಲೆಸಿದಂತ ಬಾಂಗ್ಲಾದೇಶರಿಗೆ ಮನೆ ಕೊಡ್ಲಿಕ್ಕೆ ಇವರ ಹತ್ರ ಅವಕಾಶ ಇದೆ. 2 ವರ್ಷವಾಯಿತು. ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಸರ್ಕಾರಿ ಭೂಮಿ ಇದೆ, ಶಕ್ತಿನಗರದಲ್ಲಿ 930 ಮನೆ. ಈ ಹಿಂದೆ ನಮ್ಮ ಸರ್ಕಾರ ಇರುವಾಗ ಡೀಮ್ಡ್ ಫಾರೆಸ್ಟ್ ಅಂತ ಇದ್ದದ್ದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅವತ್ತು 15 ಬಾರಿ ಡೆಲ್ಲಿಗೆ ಹೋಗಿ ಡೀಮ್ಡ್ ಫಾರೆಸ್ಟ್ ಅನ್ನು ತೆಗೆದು ಆ ಜಾಗವನ್ನು ಸರಿ ಮಾಡಿಸ್ಕೊಟ್ಟಿದ್ದೇವೆ. 2 ವರ್ಷದ ಹತ್ರ ಆಯ್ತು. ಇಲ್ಲಿ ಅನುಮೋದನೆಗೆ ಬಂದಿದೆ, ಅನುಮೋದನೆ ಸಿಗ್ತಾ ಇಲ್ಲ. ಜಮೀರ್ ಸಾಹೇಬ್ರ ಅನುಮೋದನೆ ಕೊಡಿ ಅಂತ ಕೇಳಿದ್ರೆ ಕೊಡುವವರಿಲ್ಲ. ಈ ರೀತಿಯ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದೇವೆ. ಇವತ್ತು 5 ಮಿನಿಟ್ ಶೋಕ 25 ಮಿನಿಟ್ಸ್ ಆಯ್ತು, ಜಾಸ್ತಿ ಆಯ್ತು. ಎಲ್ಲರೂ ಮಾತಾಡ್ಬೇಕಲ್ಲ. ಮಹೇಶ್ ಸಿಂಗ್ ಅವ್ರು ನಿಮ್ಗೆ ಬಿಟ್ಟು ಕೊಟ್ಟದೆ